ಸಮಾಜದಲ್ಲಿ ಮದ್ಯಮುಕ್ತ ಸಮಾಜದ ಪರಿಕಲ್ಪನೆ ಅಸಾಧ್ಯ. ಆದರೆ ಹೆಣ್ಣನ್ನು ಅತಿ ಗೌರವದಿಂದ ನೋಡಿರುವಂತಹ ಇತಿಹಾಸ ಇರುವಂತಹ ನಮ್ಮ ಭಾರತ ದೇಶದಲ್ಲಿ ಅರೆನಗ್ನ ವಸ್ತ್ರಗಳನ್ನು ಧರಿಸಿ ಮದ್ಯಪ್ರಿಯರಿಗೆ ಮದ್ಯವನ್ನು ಸಪ್ಲೈ ಮಾಡುವಂತಹ ಈ ಒಂದು ಕೆಲಸ ಬೇಕಾ ಅನ್ನೋದು ಈ ದಿನದ ಚರ್ಚಾ ವಿಷಯ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಓಕೆ, ಅಲೋಕ್ ಕುಮಾರ್ ಅವರು, ಇಲ್ಲಿವರೆಗೆ ವಿಮಲಾ ಅವರು ಹೇಳ್ತಾ ಇದ್ರು, ನಿಜಕ್ಕೂ ಕೂಡ ಬಾರಲ್ಲಿ ಕೆಲಸ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪುಗಳಿಲ್ಲ ಅಥವಾ ಅದರಿಂದ ಯಾವುದೇ ರೀತಿಯಾದಂತಹ ಅಪರಾಧದ ಏನು ರೇಟ್ ಇದೆ ಅದು ಜಾಸ್ತಿ ಆಗಲ್ಲ. ಹಾಗೆ ಹೋಲಿಸಿದ್ರೆ ರೋಡಲ್ಲಿ ಹೋಗಿರುವಂತಹ ಎಷ್ಟೊಂದು ಹೆಣ್ಮಕ್ಕಳನ್ನ ಅತ್ಯಾಚಾರ ಮಾಡಿರುವಂತಹ ಕೇಸ್ಗಳಿವೆ. ಆದರೆ ಅದಕ್ಕೆ ಒದಗಿಸಬೇಕಾದಂತಹ ಭದ್ರತೆಯಲ್ಲಿ ಎಲ್ಲೋ ಒಂದ್ ಕಡೆ ಲೋಪ ಆಗ್ತಾ ಇದೆ. ಇದಕ್ಕೆ ಲೋಪ ಆಗೋದಕ್ಕೆ ಲಂಚ ಅದು ಇದು ಅಂತ ಬಹಳಷ್ಟು ಉದಾಹರಣೆಗಳನ್ನ ಕೊಟ್ಟರು. ಅದನ್ನ ನೀವು ಒಪ್ಕೊಳ್ತೀರಾ? ಇಲ್ಲ, ಲಂಚ ನಾವು ನೋಡಿ ಪೊಲೀಸ್ ಇಲಾಖೆ ಯಾವ ರೀತಿಯಲ್ಲಿ ಅಥವಾ ಯಾವ ಮಟ್ಟದಲ್ಲಿ ಕೆಲಸ ಮಾಡಬೇಕು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ನೀವು ನಿದರ್ಶನ ನೋಡಿ, ನಾವು ನಿನ್ನೆ ತಾನೇ 10 ಹೆಣ್ಮಕ್ಳಿಗೆ ನಾವು ಬಿಡಿಸಿದ್ದೀವಿ. ನಾವು ಟ್ರಾಫಿಕರ್ ಯಾರೊಬ್ಬ ನವೀನ್ ಹೆಗಡೆ ಹೇಳಿಬಿಟ್ಟು ಅವನು ಇದ್ದ ಉಡುಪಿ ಡಿಸ್ಟಿಕ್ನವನು. ಸೊ 10 ಹೆಣ್ಮಕ್ಳು ಬೇರೆ ಬೇರೆ ಕಡೆಯಿಂದ ಅವ್ರಿಗೆ ಕರ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಬೇರೆ ಇದು ವಿಶೇಷ ಸಲುವಾಗಿ ಕರ್ಕೊಂಡು ಬಂದಿದ್ದರು. ಇಲ್ಲಿ ಬಾರ್ಕೆ ಅವರು ಕರ್ಕೊಂಡು ಅವರು ಕೆಲಸಕ್ಕೆ ಅವರು ಹಚ್ತಾ ಇದ್ರು. ಅವ್ರು ಇಷ್ಟ ವಿರುದ್ಧವಾಗಿ ಇದು ಮಾಡ್ತಾಯಿದ್ರು. ಅದೇ ರೀತಿ ಬಾನಸವಾಡಿಯಲ್ಲಿ ಜಸ್ಟ್ 3-4 ದಿವಸ ಹಿಂದೆ ಕೇಸ್ ಆಗಿದೆ. ಮೊನ್ನೆ ಕೋರ್ಮಂಗಲದಲ್ಲಿ ನಾವು ರೇಡ್ ಮಾಡಿದ್ದೀವಿ. ಆಕ್ಕಿಂತ ಹಿಂದೆ CID ಒಂದು ರೇಡಲ್ಲಿ RT ನಗರದಲ್ಲಿ ಆಗಿತ್ತು. ಸೊ ಸತತವಾಗಿ ನಾವು ದಾಳಿ ಮಾಡ್ತೇವೆ. ಮತ್ತು ಇದು ಬಿಟ್ಟು ಬಹಳಷ್ಟು ಕಡೆ ನಾವು ಇದು CCBಲಿ ಒಂದು ಈಗ ವಿಂಗ್ ಆಗಿದೆ, ಆಂಟಿ ಹ್ಯೂಮನ್ ಟ್ರಾಫಿಕಿಂಗ್ ಸೆಲ್. ಅದು ಈಗ ಏನಿದೆ ನಾವು ಪೊಲೀಸಿಗೆ ಕೂಡ ಹೇಳ್ತಾ ಇದ್ವಿ, ಅವರು ಏನಿದೆ ಇವರು ಹೆಣ್ಮಕ್ಳು ಏನಿರ್ತಾರೆ ಅವ್ರಿಗೆ ನಾವು ಒಂದು ವಿಕ್ಟಿಮ್ ಆಗಿ ನಾವು ಪರಿಗಣಿಸಬೇಕು. ಸೊ ಅವ್ರಿಗೆ ಒಂದು ನಾವು ವಿಟ್ನೆಸ್ ಹಾಗೆ ಇಟ್ಕೊಳ್ಬೇಕು. ಮತ್ತು ಯಾರು ಟ್ರಾಫಿಕರ್ ಇದ್ದಾನೆ ಅಥವಾ ಪಿಂಪ್ ಇದ್ದಾನೆ ಅಥವಾ ಬ್ರಾಥೆಲ್ ಓನರ್ ಇದ್ದಾನೆ, ಅವನ ಮೇಲೆ ಇದು ನಮ್ಮ ಪ್ರಿವೆನ್ಷನ್ ಆಫ್ ಇಮ್ಮೋರಲ್ ಟ್ರಾಫಿಕ್ ಆ್ಯಕ್ಟ್ 1986 ಏನಿದೆ ಅದರದ್ದು ಬೇರೆ ಬೇರೆ ಕಾಯ್ದೆ ಇದೆ. ಸೆಕ್ಷನ್ 3 ಇದೆ ಬ್ರಾಥೆಲ್ ಓನರ್ ಬಗ್ಗೆ, ಸೆಕ್ಷನ್ 5 ಇದೆ ಯಾರು ಟ್ರಾಫಿಕಿಂಗ್ ಮಾಡ್ತಾರೆ. ಸೊ ಅವರ ಮೇಲೆ ಏನಿದೆ ನಾವು ಕ್ರಮ ನಾವು ಜರುಗಿಸಬೇಕು. ವೀಕ್ಷಕರೇ, ಈಗ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇನ್ನೊಬ್ಬ ಅತಿಥಿ ಕೂಡ ನಮ್ಮೊಂದಿಗೆ ಇದ್ದಾರೆ. ಅವರು ಮಡಿಲು ಮಹಿಳಾ ಸಂಸ್ಥೆಯ ಸಂಸ್ಥಾಪಕಿಯಾದಂತಹ ಐಶ್ವರ್ಯ ಅವರು. ಐಶ್ವರ್ಯ ಅವರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಅಲೋಕ್ ಕುಮಾರ್ ಅವರು ಹೇಳ್ತಾ ಇದ್ರು, ಬಹಳಷ್ಟು ಕಡೆ ನಾವು ಈ ರೀತಿ ಶೋಷಣೆಗೆ ಒಳಗಾಗುತ್ತಿರುವಂತಹ ಬಾರ್ ಗರ್ಲ್ಸ್ಗಳನ್ನ ಅವ್ರನ್ನ ಹಿಡಿದು ಮತ್ತೆ ಅವರ ಊರಿಗೆ ಕಳಿಸುವಂತಹ ಪ್ರಯತ್ನ ಮಾಡ್ತೀವಿ. ಆದರೆ ಅವರ ಆರ್ಥಿಕ ಪರಿಸ್ಥಿತಿಯಿಂದ ಮತ್ತೆ ಇಚ್ಛೆ ಇಲ್ದಿದ್ರು ಮತ್ತೆ ಅದೇ ಕೆಲಸನ ಅಡಾಪ್ಟ್ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ನೀವೇನು ಹೇಳ್ತೀರಿ? ನಿಜಕ್ಕೂ ಕೂಡ ಬಾರ್ಗಳಲ್ಲಿ ಹೆಣ್ಮಕ್ಳು ಈ ರೀತಿ ಕೆಲಸ ಮಾಡೋದ್ರಿಂದ ಅಪರಾಧದ ರೇಟ್ ಏನಿದೆ ಅದು ಜಾಸ್ತಿ ಆಗುತ್ತೆ? 100% ಇದು ನಿಜ ಅಂತ ಹೇಳ್ತೀನಿ. ಯಾಕಂದರೆ ಇವತ್ತು ನಾವು ಭಾರತ ದೇಶದಲ್ಲಿ ಹೆಣ್ಣನ್ನು ಭಾರತ ಮಾತೆಗೆ ಹೋಲಿಸ್ತಾರೆ, ಪೂಜಿಸ್ತಾರೆ. ಅಂಥದ್ರಲ್ಲಿ ಇವತ್ತು ಒಂದು ಬಾರಲ್ಲಿ ಗರ್ಲ್ಸ್ ಒಂದು ಸರ್ವರ್ ಆಗಿ ಕೆಲಸ ಮಾಡ್ತಾಳೆ ಅಂದರೆ ಅಲ್ಲಿ ಏನಾಗುತ್ತೆ, ಇದು ಒಂಥರ ಮಹಿಳಾ ಶೋಷಣೆ ಅಂತಲೂ ಹೇಳ್ಬೋದು. ಯಾಕಂದರೆ ಫೈನಾನ್ಷಿಯಲಿ ಅವರು ಬ್ಯಾಕಪ್ ಇಲ್ಲದೆ ಇರುವಾಗ ಯಾವುದೋ ಒಂದು ಕಾರಣದಿಂದ ಎಲ್ಲೋ ಹೊರಗಡೆಯಿಂದ ಬರ್ತಾರೆ. ಈಗ ಸರ್ ಹೇಳಿದಾಗೆ ನಾರ್ತ್ ಕಡೆಯಿಂದ ಬರ್ತಾರೆ, ಅವರೇನು ಬೇರೆ ಯಾವುದೋ ಕೆಲಸದ ಮೇಲೆ ಕೊಡಿಸ್ತೀನಿ ಅಂತ ಬಂದು ಇಲ್ಲಿ ಬಾರ್ಗೆ ಅವ್ರನ್ನ ಉಪಯೋಗಿಸ್ಕೊಳ್ತಾರೆ. ಅದಲ್ಲದೆ ಮಹಿಳೆಯರನ್ನ ಬೇರೆ ರೀತಿಯಲ್ಲಿ ಕೂಡ ಉಪಯೋಗಿಸ್ತಾರೆ ಅನ್ನೋದಿದೆ. ಬಟ್ ಇದರಲ್ಲಿ ಒಂದು ಲ್ಯಾಕ್ ಆಫ್ ಅವರಿಗೆ ಎಜುಕೇಷನ್ ಇಲ್ಲದೆ ಇರ್ಬೋದು. ಅದರ ಜೊತೆಗೆ ಏನಾಗ್ತಾ ಇದೆ, ಕೆಲವು ಮುಗ್ಧ ಹೆಣ್ಮಕ್ಳು ಇಲ್ಲಿ ಶೋಷಣೆಗೊಳಗಾಗ್ತಾರೆ. ಓಕೆ, ಉದಯ್ ಅವರೇ, ಲ್ಯಾಕ್ ಆಫ್ ಎಜುಕೇಷನ್ ಅಂತಾರೆ, ಮುಗ್ಧ ಹೆಣ್ಮಕ್ಳು ಅಂತಾರೆ. ನಿಜಕ್ಕೂ ಕೂಡ ಬಾರಲ್ಲಿ ಕೆಲಸ ಮಾಡುವಂತಹ ಹೆಣ್ಮಕ್ಳು ಅವ್ರಿಗೆ ನಿಜವಾಗ್ಲೂ ಕೂಡ ಏನು ವಿದ್ಯಾಭ್ಯಾಸ ತಿಳಿದೇ ಇರೋರ? ಯಾಕಂದ್ರೆ ಅವಾಗಲೇ ಅಲೋಕ್ ಸರ್ ಹೇಳ್ತಾ ಇದ್ರು ಒಬ್ರು ಮಾಡೆಲ್ ಇದ್ರು ಅಂತ. ನೀವೇನು ಹೇಳ್ತೀರಿ? ಇಲ್ಲಿ ಅವ್ರು ಹೇಳಿದಾಗೇನೆ, ಮೇಡಮ್ ಹೇಳಿದಾಗೆ ಮತ್ತು ಅಲೋಕ್ ಕುಮಾರ್ ಸಾಹೇಬ್ರು ಹೇಳಿದಾಗೇನೆ ಬಹಳಷ್ಟು ಮಂದಿ ತುಂಬ ಪ್ರಬುದ್ಧರು ಇಲ್ಲಿ ಬರೋದಿಲ್ಲ. ಒಂಥರ ಮುಗ್ಧತೆಯಲ್ಲಿರುವಂಥವ್ರು, ಯಾವುದೋ ಒಂದು ಅನಿವಾರ್ಯ ಸ್ಥಿತಿಯಲ್ಲಿ ತಮ್ಮ ಜೀವನವನ್ನು ಸಾಗಿಸಲೇಬೇಕಾದಂಥ ಪರಿಸ್ಥಿತಿಗೆ ಒಡ್ಡಿಕೊಂಡವರು, ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ವಿಚಿತ್ರವಾದ ಸಂದಿಗ್ಧ ಸ್ಥಿತಿಯಲ್ಲಿ ತಮ್ಮನ್ನು ತಾವು ಅಳವಡಿಸಿಕೊಂಡು ಮತ್ತೊಂದಷ್ಟು ದೊಡ್ಡ ಸಮಾಜ ತನ್ನ ಕುಟುಂಬಕ್ಕೆ ಬೇಕಾಗಿ ದುಡ್ಡನ್ನು ಪಡೆದುಕೊಂಡು ಮತ್ತೆ ಅದನ್ನು ತೀರಿಸಲಿಕ್ಕಾಗದೆ ಅಂಥ ಸಂದರ್ಭದಲ್ಲಿ ಮತ್ತೆ ಬೇರೆ ಒಳ್ಳೆಯ ಕೆಲಸಕ್ಕೆ, ಉದಾಹರಣೆಗೆ ದೊಡ್ಡ ದೊಡ್ಡ ಗಾಯಕಿರನ್ನಾಗಿ ಮಾಡ್ತೀವಿ ಅಂತ ಕರ್ಕೊಂಡ್ಬಂದವ್ರು ಬರುವಂಥದ್ದು, ಆ್ಯಕ್ಟರ್ನಾಗಿ ಮಾಡೋದು ಕರ್ಕೊಂಡು ಬರುವಂಥದ್ದು, ಬೇರೆ ಬೇರೆ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. ನಾನೇ ಕೆಲವ್ರ ಹತ್ರ ಮಾತಾಡಿದ್ದೇನೆ ಈ ವಿಚಾರ ಬರೋ ಮೊದಲು. ಅವರು ಹೇಳುವಂಥದ್ದು ಇದೆ, ನಮಗೆ ಗೊತ್ತಿಲ್ಲದೆ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು ಸರ್ತಿ ಬಂದು ಮತ್ತು ಕೆಲವರಿದ್ದಾರೆ ಅವರಿಗೆ ಇದರಲ್ಲಿ ಆನಂದ ಸಿಗುತ್ತೆ. ಕೆಲವು ಬಾರ್ಗರ್ಗಳು ಇದರಲ್ಲಿ ತಮ್ಮ ಜೀವನ ನೋಡ್ಕೊಂಡು ಇದರಲ್ಲಿ ಒಂದು ರೀತಿಯಲ್ಲಿ ತಾವು ಬೇಕು ಅಂತ ಬಯಸಿ ಬಂದವರು ಕೆಲವರಿದ್ದಾರೆ. ಸುಲಭದಲ್ಲಿ ಹಣ ಮಾಡಲಿಕ್ಕಾಗುತ್ತೆ. ಬೇರೆ ಬೇರೆ ನೀವು ಕಟ್ಟುಪಾಡಿ ಹಾಕಿ ಎಷ್ಟೇ ಏನೇ ಮಾಡಿ ಇದರಿಂದ ನಂತರ ಅಲ್ಲಿ ಆಕರ್ಷಣೆ ಆದವರು ದುಡ್ಡಿನ ಆಸೆಗೆ ಎಲ್ಲೋ ಹೋಗಿ ಯಾರ ಜೊತೆಯಲ್ಲಿ ವೈಶಾವಟಿಕೆಯನ್ನು ನಡೆಸುವಂಥದ್ದು ಅನಿವಾರ್ಯ ಆಗುವ ಸ್ಥಿತಿ ಕೂಡ ಬಂದೇ ಬರ್ತದೆ. ನೇರವಾಗಿ ಹೇಳೋದಂತಂದರೆ ಇದರ ನೆಕ್ಸ್ಟ್ ಹಂತ
ಮತ್ತು ಮುಂದುವರಿದ ಭಾಗವಾಗಿ ಆಕೆ ತನ್ನ ಜೀವನದ ನಾಶವನ್ನೇ ಮಾಡ್ಕೊಳ್ತಾಳೆ. ಅಲ್ಲಿ ಮತ್ತೆ ಇನ್ನೊಂದು ದೊಡ್ಡ ದುರಂತ ಇದೆ, ಸಾಹೇಬ್ರಿಗೆ ಗೊತ್ತಿದೆ ಅದು. 30 ರೂಪಾಯಿ 40 ರೂಪಾಯಿ 50 ರೂಪಾಯಿ ಇರುವಂಥ ಒಂದು ಪೆಗ್ ಅನ್ನು ಅಲ್ಲಿ 100 ರೂಪಾಯಿ 200 ರೂಪಾಯಿ 300 ರೂಪಾಯಿಗೆ ಮಾರ್ತಾರೆ. ಅಲ್ಲಿರುವ ಚಿಕನ್ಗಳ ರೇಟ್ ಆಗಲಿ, ಅಲ್ಲಿರುವ ತಿಂಡಿ ಪದಾರ್ಥಗಳ ರೇಟ್ ಆಗಲಿ 1ಕ್ಕೆ 10ರಷ್ಟು ಮಾಡ್ತಾರೆ. ಯಾಕಂದ್ರೆ ಈ ಹುಡುಗಿಯರ ದೇಹ ಸೌಂದರ್ಯವನ್ನು ನೋಡಿಕೊಂಡು ತಮ್ಮ ಕಾಮದ ಒಂದು ವಾಂಛೆಯನ್ನು, ಅಲ್ಲಿ ಲಾಲಸೆಯನ್ನು ತೀರಿಸಲಿಕ್ಕೋಸ್ಕರವಾಗಿ ಅಲ್ಲಿ ಹೋಗಿ ಆ ಹೆಣ್ಣಿನ ಮೇಲೆ ತಮ್ಮ ಕ್ರೂರ ದೃಷ್ಟಿಯನ್ನು ಹಾಕಿ ವಿಚಿತ್ರ ವಿಕೃತ ಮನಸ್ಸಿನಿಂದ ಹೋಗಿ ಅಲ್ಲಿ ಕೂತ್ಕೊಂಡು ಅಲ್ಲಿ ಅವರು ದುಡ್ಡು ಚೆಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಅವರಿಗೆ ದುಡ್ಡಿನ ಮೇಲೆ ಭಯ, ಯಾವ ರೀತಿ ದುಡ್ಡು ಬಿಸಾಕ್ತಾರೆ, ದುಡ್ಡು ಬಿಸಾಕಬಾರದಲ್ಲಿ, ದುಡ್ಡು ನೋಟುಗಳನ್ನು ಅಲ್ಲಿ ಬಿಸಾಕ್ತಾರೆ. ಇಂಥದ್ದೆಲ್ಲ ಅನಿವಾರ್ಯ ಅನಾಹುತಗಳು ನಡೀತವೆ. ಇದನ್ನು ಯಾರು ಖಂಡಿಸುವುದಿಲ್ಲ. ಇಷ್ಟೆಲ್ಲ ಅವಾಂತರಗಳು ಆಗುತ್ತೆ ಅನ್ನೋದಾದ್ರೆ ಯಾಕೆ ಕೆಲಸ ಮಾಡಬೇಕು? ಅದೇ ನನ್ನ ಪ್ರಶ್ನೆ. ಅಂತಹ ಒಂದು ದುರಂತಕ್ಕೆ ಎಡೆಯಾಗುವಂಥ ಜಾಗ, ಅಂತಹ ಒಂದು ತೊಂದರೆಗೆ ಎಡೆಯಾಗುವಂಥ ಜಾಗ, ಮತ್ತು ಮುಂದಕ್ಕೆ ಅಲ್ಲಿ ಯುವಕರು ಏನು ಮಾಡ್ತಾರೆ, ಅಲ್ಲಿ ಹೋಗ್ಬೇಕಾದ ಒಂದು ಚಟ ಹಿಡಿದ್ಬಿಟ್ರೆ ಇಟ್ಸ್ ಅನ್ ಅಡಿಕ್ಷನ್. ಅವರಿಗೆ ಅಲ್ಲಿ ಹೋಗಲೇಬೇಕು, ದುಡ್ಡಿನ ಸಂಪಾದನೆಗೆ ಬೇರೆ ಬೇರೆ ಹಾದಿ ಮಾಡಬೇಕು. ಆಮೇಲೆ ನಾವು ಸಮಾಜದ ಮೇಲೆ, ನಮ್ಮ ಸಮಾಜದಲ್ಲಿ ಕಾನೂನು ಪಾಲಕರ ಮೇಲೆ ಮತ್ತು ಪೊಲೀಸ್ನವರ ಮೇಲೆ ಯಾರೂ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತ ಅಪವಾದನ ಹಾಕ್ತಾರೆ. ಪತ್ರಕರ್ತರ ಮೇಲೆ ಯಾರು ಸಮಾಜವನ್ನು ತಿದ್ದುತ್ತಾರೋ ಅವರ ಮೇಲೆ ಎಲ್ಲ ನಾವು ಅಪರಾಧಗಳನ್ನು ಹೇಳ್ತಾ ಇದ್ದೇವೆ. ಉದಾಹರಣೆಗೆ ಆ ಪರ್ಟಿಕ್ಯುಲರ್ ಜಾಗ ಅಂಥದ್ದು, ಎಂಥ ಜಾಗದಲ್ಲಿ ಏನು ಮಾಡಬೇಕು, ಯಾರು ಜಾಗಗಳಿಗೆ ಯಾಕೆ ಪರ್ಮಿಷನ್ ಕೊಡಲಾಗುತ್ತೆ? ಒಂದು ಸಮಾಜದ ಹಿತದೃಷ್ಟಿಯಿಂದ ಯೋಚನೆ ಮಾಡೋದಾದ್ರೆ ಅಲೋಕ್ ಕುಮಾರ್ ಅವರು. ಅಲ್ಲ ನೋಡಿ, ಇದು ಒಂದು ಗೌರ್ಮೆಂಟ್ ಪಾಲಿಸಿ ಇದೆ, ರೆವಿನ್ಯೂ ಜನರೇಷನ್ದು ಪಾಲಿಸಿ ದೃಷ್ಟಿಯಿಂದ ಏನಿದೆ ಕಿ ಇಡೀ ದೇಶದಲ್ಲಿ ಅಥವಾ ಇಡೀ ಜಗತ್ತಿನಲ್ಲಿ ಏನಿದೆ ಕಿ ಅದು ಒಂದು ಕಿ ಬಾರ್ ಲೈಸೆನ್ಸಸ್ ಕೊಡ್ತಾರೆ. ಒಂದು ಪ್ರೊಮೈಸ್ ಇದೆ ಕಿ ಅದು ಉಪಯೋಗ ಏನಿದೆ ಕಾನೂನುಬದ್ಧವಾಗಿ ಆಗುತ್ತೆ. ಮತ್ತು ಯಾರು ಮೆಚ್ಯೂರ್ ಜನ ಇದ್ದಾರೆ ಅವರು ಹೋಗಿ ಅವರೊಂದು ಕಾನೂನು ಇತಿಮಿತಿಯಲ್ಲಿ ಏನಿದೆ ಕಿ ಅವರು ನಡ್ಕೊಂಡು ಅವ್ರು ಏನಿದೆ ಕಿ ಬಾರ್ ಆಗಲಿ ಅಥವಾ ವೈನ್ ಶಾಪ್ ಆಗಲಿ ಅಥವಾ ಹೋಟೆಲ್ ಆಗಲಿ ಅದರ ಸಲುವಾಗಿ ಇದು ಕೊಡ್ತಾರೆ. ಮತ್ತು ಅಲ್ಲಿ ಟ್ಯಾಕ್ಸ್ ಏನು ಬರುತ್ತೆ, ಆ ಟ್ಯಾಕ್ಸಿಂದ ನಾವು ಏನಕ್ಕೆ ಬೇರೆ ಒಂದು ಸೋಷಲ್ ಆ್ಯಕ್ಟಿವಿಟಿ ಅವ್ರ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿ ಏನಿದೆ ಅದು ಗವರ್ಮೆಂಟ್ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯತೆ ಆಗುತ್ತೆ. ಆ ದೃಷ್ಟಿ ಇಟ್ಕೊಂಡು ಮಾಡ್ತಾರೆ. ಮೆಚೂರ್ಡ್ ಜನ ಕೂಡ ಗುಂಡು ಹೊಡೆದು ಎದುರುಗಡೆ ಒಬ್ಬ ಹೆಣ್ಣು ಇದ್ದಾಳೆ ಅಂದ್ರೆ ತನ್ನ ಮನಸ್ಥಿತಿಯನ್ನ ಕಳ್ಕೊಳ್ಳುವಂತಹ ಅವಕಾಶಗಳು ಜಾಸ್ತಿ ಇರುತ್ತೆ. ಅದನ್ನ ಹೇಗೆ ಪೊಲೀಸರು ಕಂಟ್ರೋಲ್ ಮಾಡೋದಕ್ಕಾಗುತ್ತೆ? ಬೇರೆ ಒಬ್ಬ ಮನುಷ್ಯನ ಮನಸ್ಥಿತಿಯನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು ಅಂತ ಆಕ್ಚುಲಿ ಬರ್ತಕ್ಕಂತಾರೆ ಮೆಚೂರ್ಡ್ ಜನ. ಅವ್ರ ಹತ್ರ ಲ್ಯಾವಿಶ್ ಲೈಕ್ ದುಡ್ಡಿರೋರೆ ಬರ್ತಾ ಇರೋದು. ಪುವರ್ ಪೀಪಲ್ ಯಾರಿಗೂ ಹೋಗಲ್ಲ ಅಲ್ಲಿ, ಯಾಕಂದ್ರೆ ಮ್ಯಾಚುರಿಟಿ ಬೇಸಿಸ್ ಮೇಲೆ ಅಲ್ಲಿ ಯಾರು ಬರಲ್ಲ. ಅಲ್ಲಿ ಯಾರಿಗೆ ಈಜಿ ಮನಿ ಬರುತ್ತೆ, ಯಾರಿಗೆ ಫಾಲ್ತು ದುಡ್ಡು ಬರುತ್ತೆ. ಯಾಕಂದ್ರೆ ಬಿಸ ಹಾಕೋದು ಮತ್ತೆ ಯಾರಿಗೆ ಫಾಲ್ತು ಇದೆ. ಬಹಳ ಮಂದಿ ಕ್ರಿಕೆಟ್ ಬೆಟ್ಟಿಂಗ್ ಆಡ್ತಾರೆ, ಗ್ಯಾಮ್ಲಿಂಗ್ ಆಡ್ತಾರೆ, ಸ್ಕಿಲ್ ಗೇಮ್ ಆಡ್ತಾರೆ. ಆರ್ತಿ ಜನ ಏನಿದ್ದಾರೆ ಅಲ್ಲಿಂದ ಅಥವಾ ಯಾರಿಗೆ ಬೇರೆ ಸೋರ್ಸ್ ಇಂದ ಕೆಲವು ಸಂದಿ ಹಿಂದೆ ಆಗ್ತಾ ಇತ್ತು. ಸ್ಟಾಕ್ ಮಾರ್ಕೆಟ್ ಬೂಮ್ ಇದ್ರೆ ನೀವು ಬಹಳಷ್ಟು ಕಡೆ ಇಂಥವ್ರನ್ನ ರೇಡ್ ಮಾಡಿರ್ತೀರಾ, ಅವಾಗ ಇಂಥಾರೇ ಜನ ಬರ್ತಾರೆ ಅನ್ನೋದು ಗೊತ್ತಿರುತ್ತೆ, ಹೆಚ್ಚಾಗಿರುತ್ತೆ. ಅದು ಈವನ್ ಕೆಲವು ಸಂದರ್ಭದಲ್ಲಿ ನಾವು ನೋಡಿದ್ವಿ ಕಿ ಅಂಡರ್ ವರ್ಲ್ಡ್ ಕನೆಕ್ಷನ್ ಏನಿರುತ್ತೆ, ರೌಡಿ ಎಲಿಮೆಂಟ್ಸ್ ಇರ್ತಾರೆ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಕೆಲವು ಮಂದಿಗೆ ಹಫ್ತಾ ಬರ್ತಾ ಇರುತ್ತೆ. ಸೊ ನಮ್ಮ ಪ್ರಕಾರಕ್ಕೆ ಒಳ್ಳೆ ಜನ ಏನಿದ್ದಾರೆ ಕಿ ಪ್ರೊಫೆಸರ್ಗಳು, ಲೆಕ್ಚರರ್ಗಳು ಇಂಡಿಯನ್ ಆಫ್ ಸೈನ್ಸ್ ಇಂದ ಅಥವಾ IMB ಇಂದ ಯಾರು ಬಂದ ಒಳ್ಳೆ ಜನ ಬರ್ದೇ ಇರೋ ಕಡೆ ಯಾಕೆ ಹೆಣ್ಮಕ್ಳು ಕೆಲಸ ಮಾಡ್ಬೇಕು? ಓಕೆ, ಆ ಪ್ರಶ್ನೆಗೆ ಉತ್ತರವನ್ನ ನಾನು ಕಂಡುಕೊಳ್ತೇನೆ. ವೀಕ್ಷಕರು, ಒಂದು ಸಣ್ಣ ಬ್ರೇಕ್ ನಂತರ